ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ವಿಶಾಖ ನಕ್ಷತ್ರ ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಅಪಘಾತದಲ್ಲಿ ಗಾಯಗೊಂಡಿದ್ದ ತಾತನನ್ನು ಆಂಬ್ಯುಲೆನ್ಸ್ಗೆ ಕರೆದೊಯ್ಯುತ್ತಿದ್ದನ್ನು ನೋಡುತ್ತಾ ನಿಂತಿದ್ದ ಮೊಮ್ಮಗನಿಗೆ ಡಿಕ್ಕಿ ಹೊಡೆದ ಕಾರು. ಬಾಲಕನ ಸ್ಥಿತಿ ಗಂಭೀರ. ರಾಜ್ಯದ ನಗರ ಪ್ರದೇಶಗಳಲ್ಲಿ ಜುಲೈ 1ರೊಳಗೆ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಸೂಚನೆ. ಗಡುವಿನ ನಂತರ ಕಠಿಣ ಕ್ರಮಕ್ಕೆ ಅಧಿಕಾರಿಗಳಿಗೆ ಆಗ್ರಹ. ಸತೀಶ್ ಜಾರಕಿಹೊಳಿ ಬಾಮೈದುನ ಹಾಗೂ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ ಮನೆ ಮೇಲೆ ಇಡಿ ದಾಳಿ. 13.3 ಕೋಟಿ ಮೌಲ್ಯದ ನಗದು ಚಿನ್ನಾಭರಣ ವಶ. ದಾಳಿ ರಾಜಕೀಯ ಪ್ರೇರಿತ ಇರಬಹುದು ಎಂದ ಜಾರಕಿಹೊಳಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ಮೈಸೂರು ನಗರ ಪೊಲೀಸ್ ಇಲಾಖೆ ವತಿಯಿಂದ ನಗರದಲ್ಲಿ ಡ್ರಗ್ಸ್ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನಟ ವಿನಯ್ ರಾಜ್ಕುಮಾರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳು ಹಾಗೂ ಪೊಲೀಸರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ವೇಳೆ ಮಾತನಾಡಿದ ನಟ ವಿನಯ್ ರಾಜ್ಕುಮಾರ್, ಕಾಲೇಜು ಹಂತದಲ್ಲೇ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ವಿರುದ್ಧ ಜಾಗೃತಿ ಮೂಡಿಸುವುದು ಅತ್ಯಗತ್ಯ ಎಂದು ಹೇಳಿದರು. ಡ್ರಗ್ಸ್ ಎಲ್ಲೆಡೆ ವ್ಯಾಪಿಸಿರುವುದರಿಂದ ಅದನ್ನು ಸಂಪೂರ್ಣವಾಗಿ ತಡೆಯುವುದು ಸವಾಲಿನ ಕೆಲಸವಾಗಿದ್ದು, ಪೊಲೀಸರು ಮಾತ್ರವಲ್ಲದೆ ಪೋಷಕರು, ಶಿಕ್ಷಕರು ಹಾಗೂ ಸಮಾಜದ ಎಲ್ಲ ವರ್ಗದ ಜನರು ಕೈಜೋಡಿಸಿದಾಗ ಮಾತ್ರ ಈ ಪಿಡುಗನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಇದು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ನಾರ್ಕೋಟಿಕ್ಸ್ ಅಂತ ದಿನನ ನಾವು ಅವೇರ್ನೆಸ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಪ್ರೋಗ್ರಾಮನ್ನು ಹಮ್ಮಿಕೊಳ್ತೀವಿ. ಕಳೆದ ಒಂದು ವಾರದಿಂದ ನಮ್ಮ ಮೈಸೂರು ಸಿಟಿಯಲ್ಲಿ ಪ್ರತಿಯೊಂದು ಕಾಲೇಜಿಗೆ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಈ ಎಸ್ಸೇಸ್ ಆಗಿರ್ಬೋದು, ಬೇರೆ ರೀತಿ ಕಾಂಪಿಟೇಷನ್ಸನ್ನು ಇಟ್ಬಿಟ್ಟು ಈ ಪರಿಣಾಮಗಳೇನು, ಡ್ರಗ್ ತಗೊಳ್ಳೋದ್ರಿಂದ ಪರಿಣಾಮಗಳೇನು, ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದು ಕಾಲೇಜಿಗೂ ನಮ್ಮ ಅಧಿಕಾರಿಗಳು ಹೋಗಿ ಮಾಡಿದ್ದಾರೆ. PUC 2 ಇಂದ ಜಾಸ್ತಿ ಏನಿದೆ ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಮತ್ತು ಒಂದು ವಾಕೆಥಾನನ್ನು ಸಹ ನಾವು ನಿನ್ನೆ ಆರ್ಗನೈಸ್ ಮಾಡಿದ್ವಿ. ಇವತ್ತಿನ ದಿನಾನೂ ಸಹ ಮಕ್ಕಳನ್ನ ಮತ್ತು ಕಾಲೇಜ್ ಸ್ಟೂಡೆಂಟ್ಸನ್ನು ಇನ್ವಾಲ್ವ್ ಮಾಡಿಕೊಂಡು ಇವತ್ತು ಸಹ ಒಂದು ಜಾಥಾನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಡ್ರಗ್ಸ್ ಹಂಗೆ ಎಲ್ಲ ಒಂದ್ಸಲಿ ಅದ್ರ ಒಳಗಡೆ ಹೋದ್ಮೇಲೆ ಆಚೆ ಬರೋಕ್ಕಾಗೋದೇ ಇಲ್ಲ, ಅಲ್ಲೇ ಇರ್ತೀವಿ. ಸೊ ಅದನ್ನು ಎಜುಕೇಟ್ ಮಾಡಬೇಕು ಈಗಲಿಂದನೇ. ಬೇಸ್ ಲೆವೆಲಲ್ಲೇ ಕಾಲೇಜಸಲ್ಲೇ ಹೋಗಿ ಡ್ರಗ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬೇಕು, ಅವ್ರಿಗೆ ಒಂದಷ್ಟು ಮಾಹಿತಿಗಳು ಕೊಡಬೇಕು. ಸೊ ಅದರಿಂದ ಅವ್ರು ನಿಲ್ಲಿಸ್ತಾರಂತ ಅನ್ಸುತ್ತೆ. ಹಿಂದೆ ನಿಮ್ಮ ಕುಟುಂಬ ಕೂಡ ಸಾಕಷ್ಟು ಇಂತಹ ಡ್ರಗ್ಸ್ ವಿರುದ್ಧವಾಗಿ ಸಮಾಜಕ್ಕೆ ಒಂದು ಸಮಾಜಮುಖಿ ಚಿತ್ರಗಳನ್ನ ಮಾಡಿದ್ರೆ, ತಾವು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ರೆ ಡ್ರಗ್ಸ್ನಿಂದ ಯಾವೆಲ್ಲ ರೀತಿ ಬೆಳವಣಿಗೆ ಆಗ್ತದೆ ಅಂತ ಚಿತ್ರಗಳನ್ನ ನಾನು ಮಾಡ್ತೀನಿ, ಸಮಾಜಕ್ಕೊಂದು ಸಂದೇಶ ಕೊಡ್ತೀನಿ. ಸೊ ಅದೇ ಲಾಸ್ಟ್ ತಾತ ಮಾಡಿದ್ರು ಶಬ್ದವೇದಿ ಅಂತ. ಸೊ ಅದೇ ರೀತಿ ನಾನು ಹುಡುಕ್ತಾ ಇದ್ರಿ ಆ ಥರ ಒಂದು ಒಳ್ಳೆ ಕತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಡ್ರಗ್ಸ್ ವಿರುದ್ಧ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಸೊ ಅದನ್ನ ನಿಲ್ಲಿಸೋದು ಅಷ್ಟು ಈಸಿ ಅಲ್ಲ. ಸೊ ಒಂದೇನು ಮಾಡ್ಬೋದು ಅಂದರೆ ಸೊಸೈಟಿ ಅದಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ಬೋದು. ಅದು ಬೈ ನಾಟ್ ಯೂಸಿಂಗ್ ಡ್ರಗ್ಸ್ ಆರ್ ಲೈಕ್ ಬೈಯಿಂಗ್ ಡ್ರಗ್ಸ್ ಆರ್ ಯಾರು ಡ್ರಗ್ಸ್ ಮಾಡ್ತಿದ್ರೆ ಅದನ್ನ ರಿಪೋರ್ಟ್ ಮಾಡೋದು. ಸೊ ಅದರಿಂದ ಸೊಸೈಟಿ ಹೆಲ್ಪ್ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈಗ ಬಯರ್ಸ್ ಇಲ್ಲ ಅಂದರೆ ಸೆಲ್ಲರ್ಸು ಇರಲ್ಲ ಡ್ರಗ್ಸ್ಗೆ. ಸೊ ಅದರಿಂದ ಸೊಸೈಟಿ ಒಟ್ಟುಗೂಡಿ ಸ್ಟಾಪ್ ಮಾಡಬೇಕಂತ ಅನಿಸುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಾನು ಹೇಳ್ದಂಗೆ ಒಂದಷ್ಟು ಜನ ಡ್ರಗ್ಸ್ನ ತುಂಬ ಅವ್ರಿಗೇನೋ ನೋವಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ತುಂಬ ಪ್ರಾಬ್ಲಮ್ಸಿಂದ ಮಾಡಿರ್ತಾರೆ. ಅಂಥವ್ರು ರಿಹ್ಯಾಬ್ಗೆ ಹೋಗಿ ವಾಪಸ್ ಬಂದಾಗ ಅವ್ರನ್ನ ಒಂದು ಡ್ರಗ್ ಅಡಿಕ್ಟ್ ಅಂತ ಯಾವತ್ತು ಬ್ರ್ಯಾಂಡ್ ಮಾಡಬಾರ್ದು. ಅವ್ರು ಬಂದಾಗ ಅವ್ರನ್ನ ಒಂದು ನಾರ್ಮಲ್ ಪರ್ಸನ್ ಥರ ಇನ್ವೈಟ್ ಮಾಡಿ ನಮ್ಮ ಸೊಸೈಟಿಯಲ್ಲಿ ವಾಪಸ್ ಇನ್ವೈಟ್ ಮಾಡ್ಕೊಳ್ಬೇಕು. ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನೂತನವಾಗಿ ಅಳವಡಿಸಿರುವ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ ಅರಸು ಅವರ ಪ್ರತಿಮೆ ಅನಾವರಣಕ್ಕೆ ಸಜ್ಜಾಗಿದೆ. ಈ ಹಿಂದೆ ಇದ್ದ ಪ್ರತಿಮೆ ಅರಸು ಅವರ ನೈಜ ಹೋಲಿಕೆಯಲ್ಲಿ ಇಲ್ಲ ಎಂಬ ಸಾರ್ವಜನಿಕರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಹಳೆಯ ಪ್ರತಿಮೆಯನ್ನು ತೆರವುಗೊಳಿಸಿ ಹೊಸ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಸುಮಾರು 6 ತಿಂಗಳ ಕಾಲ ಶ್ರಮವಹಿಸಿ ಈ ನೂತನ ಪ್ರತಿಮೆಯನ್ನು ಕೆತ್ತಿದ್ದು, ಅರಸು ಅವರ ವ್ಯಕ್ತಿತ್ವ ಹಾಗೂ ಮುಖಚಹರೆಯನ್ನು ಅತ್ಯಂತ ನೈಜವಾಗಿ ಮೂಡಿಸಿದ್ದಾರೆ. ಪ್ರತಿಮೆಯ ಕಲಾತ್ಮಕತೆ ಹಾಗೂ ಜೀವಂತಿಕೆಯು ಸಾರ್ವಜನಿಕರ ಗಮನ ಸೆಳೆದಿದ್ದು, ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜ್ಯದ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದ ದೇವರಾಜ ಅರಸು ಅವರಿಗೆ ಈ ನೂತನ ಪ್ರತಿಮೆ ಸೂಕ್ತ ಗೌರವ ಸಲ್ಲಿಸುವಂತಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಬಾಳೆಗದ್ದೆ ಪ್ರದೇಶದಲ್ಲಿ ಹೃದಯ ವಿದ್ರಾವಕ ರಸ್ತೆ ಅಪಘಾತ ಸಂಭವಿಸಿದೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ತಾತನನ್ನು ಆಂಬ್ಯುಲೆನ್ಸ್ಗೆ ಕರೆದೊಯ್ಯುತ್ತಿದ್ದ ವೇಳೆ ಅದನ್ನು ನೋಡಲು ರಸ್ತೆ ಬದಿಯಲ್ಲಿ ನಿಂತಿದ್ದ ಮೊಮ್ಮಗ 10ನೇ ತರಗತಿ ವಿದ್ಯಾರ್ಥಿ ಭವಿಷ್ಗೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದಿದೆ.
ಡಿಕ್ಕಿಯ ರಭಸಕ್ಕೆ ವಿದ್ಯಾರ್ಥಿ ಹಲವು ಅಡಿ ದೂರ ಎಸೆಯಲ್ಪಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸ್ಥಳೀಯರು ತಕ್ಷಣವೇ ರಕ್ಷಿಸಿ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದಕ್ಕೂ ಮುನ್ನ ವಿದ್ಯಾರ್ಥಿಯ ತಾತ ಸಿದ್ದರಾಜು ಅವರಿಗೆ ಬೈಕ್ ಡಿಕ್ಕಿ ಹೊಡೆದು ಗಾಯವಾಗಿದ್ದ ಘಟನೆ ನಡೆದಿತ್ತು. ಹಾಸನ ಜಿಲ್ಲೆಯ ಶಾಂತಿಗ್ರಾಮ ಸಮೀಪ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಸುಮಾರು 3.5 ಟನ್ ಪಡಿತರ ಅಕ್ಕಿಯನ್ನು ಶ್ರೀರಾಮ ಸೇನೆ ಕಾರ್ಯಕರ್ತರು ಪತ್ತೆಹಚ್ಚಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಮಾಹಿತಿ ದೊರೆತ ಮೇರೆಗೆ ಹಾಸನ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟಾಟಾ ಏಸ್ ವಾಹನವನ್ನು ಹಿಂಬಾಲಿಸಿ ಶಾಂತಿಗ್ರಾಮ ರೈಲು ನಿಲ್ದಾಣದ ಬಳಿ ತಡೆದು ಪರಿಶೀಲನೆ ನಡೆಸಲಾಯಿತು. ಆರಂಭದಲ್ಲಿ ಅಧಿಕಾರಿಗಳು ಇದು ಸರ್ಕಾರದ ಪಡಿತರ ಅಕ್ಕಿಯಲ್ಲ ಎಂದು ತಿಳಿಸಿದರು. ಬಳಿಕ ತನಿಖೆಯಲ್ಲಿ ಸರ್ಕಾರಿ ಪಡಿತರ ಅಕ್ಕಿ ಎಂಬುದು ದೃಢಪಟ್ಟಿದ್ದು ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ತಿಳಿಸಿದ್ದಾರೆ. ಬಡವರಿಗಾಗಿ ಸರ್ಕಾರ ನೀಡುವ ಪಡಿತರ ಅಕ್ಕಿಯನ್ನು ಕಳ್ಳ ಸಾಗಣೆ ಮಾಡುತ್ತಿರುವುದು ಗಂಭೀರ ಅನ್ಯಾಯವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಇಂತಹ ಅಕ್ರಮಗಳು ಮುಂದುವರಿದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಅವರು ಬಡವರಿಗೆ ತಲುಪಬೇಕಾದ ಪಡಿತರವನ್ನು ಸುರಕ್ಷಿತವಾಗಿ ತಲುಪಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ನಮಸ್ಕಾರ, ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಅಂತ. ಇವತ್ತು ಏನು ಶ್ರೀರಾಮ್ ಸೇನೆ ಸಂಘಟನಾತ್ಮಕವಾಗಿ ಒಂದು ಮಾಹಿತಿ ಮೇರೆಗೆ ಒಂದು ಕಾಲ್ ಬಂದಿತ್ತು. ಇದೇ ಬೆಂಗಳೂರು ರೋಡು, ಹಾಸನಿಂದ ಬೆಂಗಳೂರು ರೋಡಲ್ಲಿ ಒಂದು ಗೌರ್ಮೆಂಟ್ ಅಕ್ಕಿಯನ್ನು ಸಾಗಾಣಿಕೆ ಮಾಡ್ಕೊಂಡು ಹೋಗ್ತಿದೆ ಒಂದು ಟಾಟಾ ಎಸಿ ಅಂತ ಒಂದು ಮಾಹಿತಿ ಬಂದಿತ್ತು ನಮಗೆ. ಆ ಮಾಹಿತಿ ಮೇರೆಗೆ ನಾವು ಹಿಂದೆ ಚೇಂಜ್ ಮಾಡಿ ಆ ಗಾಡಿಯನ್ನು ಹಿಡಿದು ಅದು ಶಾಂತಿಗ್ರಾಮ ರೈಲ್ವೆ ಸ್ಟೇಷನ್ ಹತ್ರ ನಾವು ಅದನ್ನು ತಡೆದು ಪರಿಶೀಲನೆ ಮಾಡಿದು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೆಲ್ಲನೂ ಕರೆದು ಪರಿಶೀಲನೆ ಮಾಡಬೇಕಾದ್ರೆ ಅಧಿಕಾರಿಗಳಿಗೂ ಗೋಚರ ಕೊಂಡ್ಕೊಂಡ್ರೆ ಇದು ಡಿಪೋ ಅಕ್ಕಿ ಅಲ್ಲ, ಇದು ಗೌರ್ಮೆಂಟ್ ಅಕ್ಕಿ ಅಲ್ಲ ಅಂತ. ಲಾಸ್ಟ್ಗೆ ನಾವೆಲ್ಲ ತನಿಖೆ ಮಾಡ್ತೀವಿ, ನಾವು ಏನು ಮಾಡ್ತೀವಿ ಅಂದಾಗ ಇಲ್ಲ ಇದು ಗೌರ್ಮೆಂಟ್ ಅಕ್ಕಿ ಅಂತ ಅವರು ಒಪ್ಕೊಂಡು ರಿಜಿಸ್ಟರ್ ಮಾಡಿದ್ದಾರೆ. ಕೇಸು ಎಫ್ಐಆರ್ ಆಗಿದೆ. ಇದು ಶಾಂತಿಗ್ರಾಮ ಸ್ಟೇಷನಲ್ಲಿ ಇದು ಎಫ್ಐಆರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ಅದಕ್ಕೆ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಬಡವರಿಗೆ ಹೋಗ್ತಕ್ಕಂಥ ಅಕ್ಕಿನ ಈ ಥರ ಕಲ್ಸಾಗಾಣಿಕೆಯಲ್ಲಿ ಸಾಗಿಸ್ತಾ ಇದ್ದಾರೆ ಅಂದರೆ ಜಿಲ್ಲೆಯಲ್ಲಿ ಎಷ್ಟೋ ಜನ ಬಡವರಿದ್ದಾರೆ. ಸರ್ಕಾರ ಅಂತ ಬಡವರಿಗೆ ಉದ್ದೇಶಪೂರ್ವಕವಾಗಿ ಒಳ್ಳೆಯದಾಗಲಿ ಅಂತ ಬಿಟ್ಟಿರ್ತಕ್ಕಂಥ ಅಕ್ಕಿನ ಈ ಥರ ಸಾಗಿಸ್ತಾ ಇರೋದು ತುಂಬ ಅನ್ಯಾಯ. ಇದು ಬಡವರಿಗೆ ಅನ್ಯಾಯ ಮಾಡೋದು ಸರ್ಕಾರ ಕೊಟ್ಟಿದ್ದನ್ನೇ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅನ್ಯಾಯ ಮಾಡಿ ಅದನ್ನು ದುರುಪಯೋಗ ಪಡಿಸಿದ್ರೆ ನಾವು ತುಂಬ ಬೇಸರಪಟ್ಟು ನಾವು ಇದ್ರ ಬಗ್ಗೆ ಕ್ರಮ ತಗೊಂಡು ನಾವು ಇದ್ರ ಬಗ್ಗೆ ಬಂದು DC ಆಫೀಸ್ ಮುಂದೆ ಬಂದು ಕೂತ್ಕೋಬೇಕಾಗತ್ತೆ. ರೈತರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ, ಬಡವ್ರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ. ನಾವು ಇದರ ಮಾಹಿತಿಗಳು ಇನ್ನೊಂದು ಸಲ ಏನಾದರೂ ಸಿಗಾಕೊಂಡ್ರೆ ನಾವು ತುಂಬ ಇದರಿಂದ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದನ್ನು ಎಚ್ಚರಿಸಿಕೊಂಡು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅದಕ್ಕೆ ಪಟ್ಟಂಥ SP ಅವರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಫುಡ್ ಆಫೀಸರ್ಗಳಾಗಿರ್ಬೋದು, ಇಂಥ ಘಟನೆಗಳನ್ನು MLA MP ಗಳಾಗಿರ್ಬೋದು ಇಂಥವನ್ನ ಅವರು ಕ್ರಮ ತಗೊಂಡು ಇವನ್ನ ಒಂದು ಬಡವರಿಗೆ ಹೋಗ್ತಾ ಅಂತ ಅಕ್ಕಿನ ಕಾನೂನು ರೀತಿಯಾಗಿ ಅವರಿಗೆ ಹೋಗ್ಬೇಕು ಅಂತ ಸೌಕರ್ಯಗಳು ಸಿಗಲಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಜೈ ಶ್ರೀರಾಮ್. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ನಿವೇಶನ ಹಕ್ಕು ನೀಡುವಂತೆ ಒತ್ತಾಯಿಸಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಮಣ್ಣಿಕೆರೆ ಹೋರಾಟಗಾರರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಳಂಬವಾಗುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಶಾಸಕಿ ನೇನಾ ಮೋಟಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವೇಳೆ ಶಾಸಕಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಧಿಕ್ಕಾರ ವ್ಯಕ್ತಪಡಿಸಿದ ಹೋರಾಟಗಾರರು ಅರ್ಹ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಹಲವು ವರ್ಷಗಳಿಂದ ನಿವೇಶನಕ್ಕಾಗಿ ಕಾಯುತ್ತಿರುವ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ ಪ್ರತಿಭಟನಾಕಾರರು ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು. ಬಡವರ ನಿವೇಶನ ರೈತರ ಸಮಸ್ಯೆಯನ್ನು ಆಲಿಸದ ನೇನಾ ಮೋಟಮ್ಮಗೆ ಹೇಳಿದಿಕ್ಕಾರ. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ನಮಗೆ ಮನೆಯು ವಿಧಾನ ಪರಿಷತ್ ಸದಸ್ಯ ಈ ಕ್ಷೇತ್ರದಲ್ಲಿ ಹೇಳಲೇ ಸರಿಯಾಗಿಲ್ವಾ? ಯಾಕೆ
ಯಾಕೆ ಜನಗಳ ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾಕೆ ಇವರೆಲ್ಲ ದೀನ ದಲಿತರು, SC ST, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತನ? ಸ್ವಾಮಿ, ಎಲ್ಲ ಜಾತಿ ಜನ ಇದಾರ್ರಿ, ಇವರೇ ಓಟ್ ಹಾಕದ್ರಿ, ಇವರೇ ರೀ ಕಲ್ಲಿನ ಕೋಟೆ ಕಳ್ಸೋದು, ಕೆಂಪು ಕೋಟೆ ಕಳ್ಸೋದು. ಇವ್ರು ಮನ್ಸು ಮಾಡಿದ್ರೆ ಹತ್ಸಕ್ಕೂ ಗೊತ್ತಿದೆ, ಇಳ್ಸಕ್ಕೂ ಗೊತ್ತಿದೆ. ಇಷ್ಟು ಜನದಲ್ಲಿ ಏನು ಆಗಲ್ಲ ಅಂತ ತಿಳ್ಕೊಂಬೇಡಿ. ಇಷ್ಟು ಜನ ಕ್ಷೇತ್ರ ವ್ಯಾಪ್ತಿ ಹೋರಾಟ ಮಾಡ್ಕೊಂಡ್ರೆ ಗೆದ್ದವನು ಸೋತವನು ಗೆದ್ದ. ಜನಗಳು ದುಡ್ಡಿಗೋಸ್ಕರ ಬದುಕ್ತಾರೆ ಅಂತ ತಿಳ್ಕೊಂಬೇಡ್ರಿ. ವೈದ್ಯರ ಹಾಗೂ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ 2.5 ತಿಂಗಳ ಹೆಣ್ಣು ಮಗು ಮೃತಪಟ್ಟಿದೆ ಎಂದು ಆರೋಪಿಸಿ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಕನಾಯಕನಹಳ್ಳಿ ಗ್ರಾಮದ ರವೀಶ್ ತೇಜಸ್ವಿನಿ ದಂಪತಿಯ ಮಗು ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಮೃತಪಟ್ಟಿದ್ದು, ಮಗುವಿನ ಸಾವಿಗೆ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯವೇ ನೇರ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಆಸ್ಪತ್ರೆ ಎದುರು ಸಾರ್ವಜನಿಕರು ಜಮಾಯಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕು ಹಾಗೂ ತಪ್ಪು ಕಂಡುಬಂದರೆ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಈ ಘಟನೆ ಸ್ಥಳೀಯರಲ್ಲಿ ತೀವ್ರ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತು ರಜಾ ಇರೋದ್ರಿಂದ ನಾನು ಕಂಪ್ಲೇಂಟ್ ಮಾಡಿಲ್ಲ. ಬೇಕಾದ್ರೆ ನಿಮ್ಮ ಮೊಬೈಲ್ ತೋರಿಸ್ತೀನಿ. ಯಾಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಇವರು ನಿಮಗೆ ಫೋನ್ ಮಾಡಿ ಸರ್ ನಾನು ಹೇಳಿದೆ ಈ ತರ ಸರ್ ರೆಸ್ಪಾನ್ಸ್ ಇಲ್ಲ. ಟೋಟಲ್ ಆಗಿ ಇವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ ಸರ್, ನಿಮ್ದೊಂದೇ ಮಗು ಅಲ್ಲ, ನನಗೆ 20 ಮಕ್ಳಿದಾವೆ, ನನಗೆ ಇದೊಂದೇ ಮಗು ಅಲ್ಲ ಅಂತ ಹೇಳ್ತಾರೆ ಇವರು. ಹಂಗಾದ್ರೆ ನಿಮ್ಗೆ 20 ಮಕ್ಳಿದ್ಮೇಲೆ ನಿಮ್ಗೆ ಆಗಲ್ಲ ಅಂತ ಬರ್ದು ಕಳಿಸ್ಬಿಡಿ, ನಾವು ಇಲ್ಲಿ ಫೋರ್ಸ್ ಮಾಡಲ್ಲ ಸರ್. ನಿಮಗೆ 20 ಮಕ್ಳಿದಾವೆ ಅಂತ ನಿನ್ನೆ ಏನಂತಾರೆ, DHಗೆ ಫೋನ್ ಅಲ್ಲ, ನಿಮಗೆ ಯಾರಿಗೆ DSಗೆ ಫೋನ್ ಮಾಡಕ್ಕಾಗತ್ತೆ ರೀ. ನಾನೇನು ಹೇಳಿದ್ರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ರಾಜ್ಯದ ನಗರ ಪ್ರದೇಶಗಳಲ್ಲಿ ಪಾದಚಾರಿ ಮಾರ್ಗಗಳ ಮೇಲಿನ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಜುಲೈ 1ರೊಳಗೆ ಅಂಗಡಿ ಮಾಲೀಕರು ತಮ್ಮ ಸಾಮಗ್ರಿಗಳು, ನಾಮಫಲಕಗಳು ಹಾಗೂ ಇತರೆ ವಸ್ತುಗಳಿಂದ ಆಗಿರುವ ಒತ್ತುವರಿಯನ್ನು ಸ್ವಯಂಪ್ರೇರಿತವಾಗಿ ತೆರವುಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ನಿಗದಿತ ಅವಧಿಯ ಬಳಿಕ ನಗರ ಪಾಲಿಕೆಗಳು ವಿಶೇಷ ಕಾರ್ಯಾಚರಣೆ ನಡೆಸಿ ಒತ್ತುವರಿಗಳನ್ನು ತೆರವುಗೊಳಿಸುವುದರ ಜೊತೆಗೆ ನಿಯಮ ಉಲ್ಲಂಘಿಸಿದವರಿಗೆ ಭಾರೀ ದಂಡ ವಿಧಿಸಲಿವೆ. ಪಾದಚಾರಿ ಮಾರ್ಗಗಳಲ್ಲಿ ವಾಹನ ನಿಲುಗಡೆ ಮಾಡಿದರೆ ಯಾವುದೇ ವಿನಾಯಿತಿ ನೀಡದೆ ಟೋಯಿಂಗ್ ಮಾಡಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ರಸ್ತೆ ಅಪಘಾತಗಳಲ್ಲಿ 30% ಪಾದಚಾರಿಗಳು ಸಾವನ್ನಪ್ಪುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಸಾರ್ವಜನಿಕರ ಸುರಕ್ಷತೆ ಹಾಗೂ ಪಾದಚಾರಿಗಳಿಗೆ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕಣ್ಣಿಗೆ ಕಾಣುವುದರ ಸುಧಾರಣೆ ಆಗಲೇಬೇಕು, ತತ್ಕ್ಷಣ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕ್ಲಿಯರ್ ಡೈರೆಕ್ಷನ್. ಫುಟ್ಪಾತ್ ನಾವು ಈಗ ಜನಗಳಿಗೆ ಓಡಾಡೋದಕ್ಕೆ ಆಗೋ ತರ ಮಾಡಲೇಬೇಕು. ಅದನ್ನ ಬೈ ಎನಿ ಮೀನ್ಸ್ ನೆಸೆಸರಿ. ದಿಸ್ ಇಸ್ ಎ ಸಿಂಪಲ್ ಕ್ಲಿಯರ್ ಡೈರೆಕ್ಷನ್. ಸೊ ಅದರಲ್ಲಿ ಯಾರ್ಯಾರು ಫುಟ್ಪಾತ್ ಅನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಅದನ್ನ ತೆರವು ಮಾಡೋದು ಆಗ್ಬೋದು. ಅದಕ್ಕೆ ಲೀಗಲ್ ಪ್ರಾವಿಷನ್ಸ್ ನಮಗೆ ಏನೇನಿದೆ, ಇನ್ ಕೆಲವರು ಫುಟ್ಪಾತ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೊತಾರೆ, ಏನೇ ಇಲ್ಲಿ ಒಟ್ಟಾರೆ ಜನ ಓಡಾಡೋದಕ್ಕೆ ಏನೇನು ಸಮಸ್ಯೆಗಳು ಅಡೆತಡೆಗಳು ಆಗ್ತಾ ಇದ್ದಾವೆ, ಇವುಗಳನ್ನ ನಾವು ಒಂದು ಕ್ರಿಯಾ ಯೋಜನೆ ಆಕ್ಷನ್ ಪ್ಲಾನ್ ಮಾಡಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಲೇಬೇಕು. ಈಗ ಇದು ಇವತ್ತೇನು ಹೊಸದಾಗಿ ಮಾತಾಡ್ತಾ ಇರೋ ಟಾಪಿಕ್ ಅಲ್ಲ, ಇಲ್ಲಿವರೆಗೆ 1000 ಬಾರಿ ಚರ್ಚೆ ಆಗಿದೆ. ಇದು ಇವತ್ತಲ್ಲ 50 ವರ್ಷದಿಂದ ಚರ್ಚೆ ಆಗ್ತಾ ಇರೋ ವಿಷಯ, ನಥಿಂಗ್ ನ್ಯೂ ಅಬೌಟ್. ಈಗ ಯಾವಾಗಲೂ ಕೂಡ ನಾವೇ ಈ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ನಾವೇ ಹಿಂದೆ ಬಿದ್ದು ಓಡೋದಾದ್ರೆ ವಿ ಆರ್ ನೆವರ್ ಗೋಯಿಂಗ್ ಟು ಕ್ಯಾಚ್ ಅಪ್. ನಾವು ಬರೀ ಅವ್ರು ಮಾಡೋದು ಮಾಡ್ತಾ ಇರ್ತಾರೆ, ನಾವು ಅದ್ರ ಹಿಂದೆ ಬಿದ್ದು ಹೋಗ್ತಾ ಇರ್ಬೇಕು ಅಂದ್ರೆ ಇದು ಮುಗಿಯಲಾರದ ಕತೆ. ಬೆಳಗಾವಿಯ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಹಾಗೂ ಸತೀಶ್ ಜಾರಕಿಹೊಳಿ ಬಾಮೈದ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಆಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಹಾಗೂ ಹಾಸನ ಜಿಲ್ಲೆಯ ಅರಸೀಕೆರೆ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ಏಕಕಾಲದಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದ್ದು, ಬೇನಾಮಿ ಆಸ್ತಿ ಸಂಪಾದನೆ ಹಾಗೂ ಅಕ್ರಮ ಹಣಕಾಸು ವ್ಯವಹಾರ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಎನ್ನಲಾಗಿದೆ. ದಾಳಿಯ ವೇಳೆ ಮಂಜುನಾಥ್ ಅವರ ಕುಟುಂಬ ಸದಸ್ಯರು, ಚಾಲಕ ಹಾಗೂ ಆಪ್ತರ ಬಳಿಯಿಂದ 13.3 ಕೋಟಿ ಮೌಲ್ಯದ ಆಸ್ತಿ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ.
ಇದರಲ್ಲಿ 5.5 ಕೋಟಿ ನಗದು, 7.8 ಕೋಟಿ ಮೌಲ್ಯದ ಚಿನ್ನಾಭರಣಗಳು ಹಾಗೂ 3.3 ಲಕ್ಷ ಮೌಲ್ಯದ ವಿದೇಶಿ ಕರೆನ್ಸಿ ಸೇರಿವೆ ಎನ್ನಲಾಗಿದೆ. ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ, ದಾಳಿಯ ನಿಖರ ಕಾರಣ ನಮಗೂ ತಿಳಿದಿಲ್ಲ, ಮಾಹಿತಿ ಬಂದ ಬಳಿಕ ಪ್ರತಿಕ್ರಿಯೆ ನೀಡುತ್ತೇನೆ ಎಂದು ಹೇಳಿದ್ದಾರೆ. ಈ ಹಿಂದೆ ಹೈಕೋರ್ಟ್ ಹಳೆಯ ಪ್ರಕರಣವನ್ನು ರದ್ದುಪಡಿಸಿತ್ತು. ಇಂತಹ ಸಂದರ್ಭದಲ್ಲಿ ಇಡೀ ದಾಳಿ ಅಚ್ಚರಿ ಮೂಡಿಸಿದ್ದು, ಇದರ ಹಿಂದೆ ರಾಜಕೀಯ ಪ್ರೇರಿತ ಕಾರಣಗಳಿವೆ ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಆಗಿರ್ಬೋದು, ಅದೇ ರೂಟೀನಾಗ ಆಗಿರ್ಬೋದು. ಅದರಲ್ಲಿ ಏನು ಹೇಳ್ಬೇಕು, ನಾವೇನು ಹೇಳ್ಬೇಕು ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ಏನು ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ ಮೇಲೆ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ. ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆವಾಗ ಅದಕ್ಕೇನು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಜಾರಕಿಹೊಳಿ ಕುಟುಂಬದ ಇರ್ಬೋದು, ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕೆ ಆಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ, ದಾಖಲೆ ಏನು ಅವ್ರು ಕೊಡಬೇಕು. ಬಂದ್ಮೇಲೆ ನಾಳೆ ಮಟ್ಟ ವೇಟ್ ಮಾಡೋಣ. ಏನಂತ ಅರ್ಜೆಂಟ್ ಏನಿಲ್ಲ. ಹೌದೌದು, 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿವಿಯಲ್ಲಿ ಬರ್ತಾ ಇದೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕಾಗ ಹೇಳ್ತೀವಿ. ಈಗ ಹೆಂಗೆ ಹೇಳ್ತಿಲ್ಲ, ನಾಳೆ ಬೇಕಾದ್ರೆ ರಾಜಕೀಯ ಐತಿಯೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗೋದು, ಇವತ್ತು ಗೊತ್ತಾಗೋದು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಿಕ್ಕಮಣ್ಣುಗುಡ್ಡೆ ಅರಣ್ಯ ಪ್ರದೇಶದಲ್ಲಿ ರೈತರಿಗೆ ನಿರಂತರ ಉಪಟಳ ನೀಡುತ್ತಿದ್ದ ಸುಮಾರು 35 ವರ್ಷದ ಕಾಡಾನೆಯನ್ನು ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿದಿದೆ. ಧನಂಜಯ, ಹರ್ಷ, ಈಶ್ವರ ಸೇರಿದಂತೆ ಒಟ್ಟು 6 ಸಾಕಾನೆಗಳ ಸಹಾಯದಿಂದ ಇಂದು ಬೆಳಗ್ಗೆಯಿಂದಲೇ ವಿಶೇಷ ಕಾರ್ಯಾಚರಣೆ ನಡೆಸಲಾಯಿತು. ಹಲವು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಪುಂಡಾನೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು. ಕಾಡಾನೆ ಬೆಳೆ ಹಾನಿ ಉಂಟುಮಾಡಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸುತ್ತಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು ಈ ಕಾರ್ಯಾಚರಣೆಗೆ ಆಗ್ರಹಿಸಿದ್ದರು. ಆನೆ ಸೆರೆಗೆ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದು, ಸೆರೆ ಹಿಡಿದ ಆನೆಯನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲು ಅರಣ್ಯ ಇಲಾಖೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಂಡಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಅಪಘಾತದಲ್ಲಿ ಗಾಯಗೊಂಡಿದ್ದ ತಾತನನ್ನು ಆಂಬ್ಯುಲೆನ್ಸ್ಗೆ ಕರೆದೊಯ್ಯುತ್ತಿದ್ದನ್ನು ನೋಡುತ್ತಾ ನಿಂತಿದ್ದ ಮೊಮ್ಮಗನಿಗೆ ಡಿಕ್ಕಿ ಹೊಡೆದ ಕಾರು. ಬಾಲಕನ ಸ್ಥಿತಿ ಗಂಭೀರ. ರಾಜ್ಯದ ನಗರ ಪ್ರದೇಶಗಳಲ್ಲಿ ಜುಲೈ 1ರೊಳಗೆ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಸೂಚನೆ. ಗಡುವಿನ ನಂತರ ಕಠಿಣ ಕ್ರಮಕ್ಕೆ ಅಧಿಕಾರಿಗಳಿಗೆ ಆಗ್ರಹ. ಸತೀಶ್ ಜಾರಕಿಹೊಳಿ ಬಾಮೈದುನ ಹಾಗೂ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ ಮನೆ ಮೇಲೆ ಇಡಿ ದಾಳಿ. 13.3 ಕೋಟಿ ಮೌಲ್ಯದ ನಗದು, ಚಿನ್ನಾಭರಣ ವಶ. ದಾಳಿ ರಾಜಕೀಯ ಪ್ರೇರಿತ ಇರಬಹುದು ಎಂದ ಜಾರಕಿಹೊಳಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.